ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿರ್ಮಲಾ ಪ್ರಸಾದ್, ಬನಶಂಕರಿ ವ್ಲಾಗ್ಸಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮೆಂತ್ಯ ಮುದ್ದೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ನೀರನ್ನ ಕುದಿಯೋಕ್ಕೆ ಇಟ್ಕೋಬೇಕು. 1 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ನೀರನ್ನ ತಗೊಳ್ಬೇಕು. ನಾನು ಈ ಗ್ಲಾಸಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಸೊ 2 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ಕುದ್ದ ಮೇಲೆ ನಾವು ಹಿಟ್ಟನ್ನು ಹಾಕಬೇಕು. ಮೆಂತ್ಯದ ಹಿಟ್ಟು ಹಾಕೋಕ್ಕೆ ಮುಂಚೆ ನಾವು ಬೆಲ್ಲನ ಹಾಕ್ಕೊಳ್ಳೋಣ. ನಾನು 2 ಹಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಚಿಕ್ಕ ಹಚ್ಚು ಬರುತ್ತಲ್ಲ, ಅದು ಅಂತ ಏನು ಸಿಹಿ ಇರಲ್ಲ. ನಿಮಗಿನ್ನೂ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಹಚ್ಚು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೀರು ಕುದಿಯೋ ಹೊತ್ತಿಗೆ ಈ ಬೆಲ್ಲನೂ ಕರಗುತ್ತೆ. ಇದು ತುಂಬ ಹೆಲ್ದಿ ಫುಡ್ಡು. ದೊಡ್ಡವರು, ಚಿಕ್ಕವರು, ಹೆಣ್ಮಕ್ಳು, ಗಂಡ್ಮಕ್ಳು, ವಯಸ್ಸಾದವರು ಯಾರು ಬೇಕಾದರೂ ಈ ಮೆಂತ್ಯ ಮುದ್ದೆ ತಿನ್ಬೋದು. ಟೇಸ್ಟಿಯಾಗೂ ಇರುತ್ತೆ. ಆದರೆ ಇದನ್ನು ಸ್ಪೆಷಲಿ ಹೆಣ್ಮಕ್ಳು ಮೊದಲನೇ ಸರಿ ಋತುಮತಿ ಆಗ್ತಾರಲ್ಲ, ಮೆಚೂರ್ ಆಗ್ತಾರಲ್ಲ, ಆ ಟೈಮಲ್ಲಿ ಮೆಂತ್ಯ ಮುದ್ದೆನ ಕಂಪಲ್ಸರಿಯಾಗಿ ಕೊಡಲೇಬೇಕು. ಸೊಂಟಕ್ಕೆ ಬಲ ಅಂತ ಹೇಳ್ತಾರೆ. ಅಕ್ಕಿ, ಗೋಧಿ, ಉದ್ದು, ಮೆಂತ್ಯ ಜೊತೆಗೆ ಬೆಲ್ಲ, ತುಪ್ಪ ಎಲ್ಲ ಬೀಳೋದ್ರಿಂದ ಇದು ಮೈಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಆ ಧಾನ್ಯಗಳನ್ನೆಲ್ಲ ಹುರಿದು ಪುಡಿ ಮಾಡೋದನ್ನು ನಾನು ವಿಡಿಯೋ ಹಾಕಬೇಕಾಗಿತ್ತು. ಸಂಭವ ಆ ವಿಡಿಯೋ ಮಿಸ್ ಆಗಿದೆ. ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ. ಈಗ ಬೆಲ್ಲ ಕರಗ್ತಾ ಇದೆ. ಅಷ್ಟರಲ್ಲಿ 1 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಈ ಮೆಂತ್ಯದ ಮುದ್ದೆ ಪ್ರೋಟೀನ್ ರಿಚ್, ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಮತ್ತು ಇದು ಐರನ್ ರಿಚ್ ಆ್ಯಂಡ್ ಫೈಬರ್ ರಿಚ್ ಕೂಡ ಹೌದು. ಡಯಾಬಿಟಿಸ್ ಇರೋರು ಬೆಲ್ಲ ಹಾಕಿದಾಗೆ ಇದನ್ನು ಸಾಂಬಾರು ಜೊತೆ ತಿನ್ಬೋದು. ಬೆಲ್ಲ ಕರಗಿ ನೀರು ಕುದಿಯುವಾಗ ನಾವು ಯಾವ ಗ್ಲಾಸಲ್ಲಿ ನೀರು ಮೆಷರ್ ಮಾಡಿರ್ತೀವಲ್ಲ, ಸೇಮ್ ಆ ಮೆಷರ್ಮೆಂಟ್, ಆ ಗ್ಲಾಸಲ್ಲಿ 1 ಗ್ಲಾಸ್ ಹಿಟ್ಟನ್ನು ನಾವು ಕುದಿಯೋ ನೀರಿಗೆ ಹಾಕಬೇಕು. ಅದ್ರ ಜೊತೆಗೆ ನಾವೇನು ಕುಟ್ಟಿಟ್ಕೊಂಡಿರ್ತೀವಿ ಏಲಕ್ಕಿ, ಆ ಪುಡಿ, ಹಾಗೆ 1 ಸ್ಪೂನ್ ತುಪ್ಪನ ಇದಕ್ಕೆ ನಾವು ಸೇರಿಸ್ಬೇಕು. ಸಾರಿ ಫ್ರೆಂಡ್ಸ್, ಹಿಟ್ಟು ಹಾಕುವಾಗ ನಾನು ವಿಡಿಯೋ ಮಾಡಿದ್ದೆ, ಬಟ್ ಅದು ಎಡಿಟಿಂಗಲ್ಲಿ ಹೊರಟೋಗಿದೆ. ಐ ಆಮ್ ಸೋ ಸಾರಿ ಫಾರ್ ದಟ್. ನೋಡಿ ಹೇಗೆ ಕುದೀತಾ ಇದೆ. ಈ ಥರ ಒಂದು 2 ಮಿನಿಟ್ಸ್ ಕುದ್ರೆ ಸಾಕು. ಅಕ್ಕಿ, ಗೋಧಿ, ಮೆಂತ್ಯ ಎಲ್ಲ ನಾವು ಚೆನ್ನಾಗಿ ಹುರಿದಿರ್ತೀವಲ್ವ, ಸೊ ಜಾಸ್ತಿ ಬೇಯಿಸೋ ಅಗತ್ಯ ಇಲ್ಲ. ಒಂದು 2 ಮಿನಿಟ್ಸ್ ಈ ಥರ ಬಾಯ್ಲ್ ಆಗಲಿ ಸಾಕು. ನಾವು ಮುಚ್ಚಿಬಿಟ್ಟು ಕೂಡ ಬೇಯಿಸ್ಬೋದು, ಬಟ್ ಉಕ್ಕು ಬರುತ್ತೆ ಮುಚ್ಚಿದಾಗ. ನೀವು ನೋಡ್ಕೋತಾ ಇರಬೇಕು. ಈ ಥರ ಏನಾದ್ರು ಪ್ಲೇಟ್ ಅಥವಾ ಬೌಲ್ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸಿ. ನಾವು ಮಧ್ಯದಲ್ಲಿ ಈ ಥರ ತೆಗೆದುಬಿಟ್ಟು ನೋಡ್ತಾ ಇರಬೇಕು, 1 ಸರಿ 2 ಸರಿ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ನಾವು ಮುಚ್ಚಿಬಿಟ್ರೆ ಉಕ್ಕು ಬಂದುಬಿಡುತ್ತೆ. ಅದಕ್ಕೆ ಒಂದು 2 to 3 ಮಿನಿಟ್ಸ್ ಮ್ಯಾಕ್ಸಿಮಮ್ ಈ ಥರ ಮುಚ್ಚಿ ಬೇಯಿಸಿದ್ರೆ ಸಾಕು. ನೋಡಿ ಉಕ್ಕು ಬರೋಕ್ಕೆ ರೆಡಿಯಾಗಿದೆ ಆಗಲೇ. ಅದಕ್ಕೇ ಇನ್ ಬಿಟ್ವೀನ್ 1-2 ಸರಿ ತೆಗೆದುಬಿಟ್ಟು ಅದು ಕುದೀತಾ ಇರುತ್ತಲ್ಲ, ನಾವು ಪ್ಲೇಟ್ ತೆಗೆದಾಗ ಅದು ಸ್ವಲ್ಪ ಈ ಥರ ನೀರೆಲ್ಲ ಕೆಳಗಡೆ ಹೋಗುತ್ತೆ. ಆ ಥರ ಕೆಳಗಡೆ ಹೋದಾಗ ಮತ್ತೆ ಮುಚ್ಚಿದ್ರೆ ಅದು ಚೆನ್ನಾಗೂ ಬೇಯುತ್ತೆ. 1-2 ನಿಮಿಷ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಈಗ ನಾನು ಒಂದೇ ಒಂದು ಮೆಂತ್ಯದ ಮುದ್ದೆ ಮಾಡೋದು ತೋರಿಸ್ತಿದ್ದೀನಿ, ಹಾಗಾಗಿ ಸ್ಪೂನಲ್ಲೇ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಇನ್ ಕೇಸ್ ನೀವು 3-4 ಮೆಂತ್ಯದ ಮುದ್ದೆ ಮಾಡಬೇಕು ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಮುದ್ದೆ ಕೋಲು, ಅದೇ ತಗೊಂಡು ತಿರುಗಿಸ್ಬೇಕಾಗತ್ತೆ. ತುಂಬ ಈಸಿ ಗೈಸ್ ಇದು. ರಾಗಿ ಮುದ್ದೆ ತಗೊಳ್ಳೋ ಅಷ್ಟು ಟೈಮ್ ಕೂಡ ಇದು ತಗೊಳ್ಳಲ್ಲ, ಇನ್ನೂ ಕ್ವಿಕ್ಕಾಗೇ ಆಗುತ್ತೆ. 1-2 ನಿಮಿಷ ಆದಮೇಲೆ ನಾವು ನೋಡಿದಾಗ ಗೊತ್ತಾಗುತ್ತೆ, ಅದು ಕುದ್ದಿ ನೀರಿನ ಅಂಶ ಕಮ್ಮಿ ಆಗಿರುತ್ತೆ ಸ್ವಲ್ಪ. ಇನ್ನೇನು ಆಯಿತು ಅನ್ನೋ ಹಂತದಲ್ಲಿ ಬೇಕಿದ್ದರೆ ಸ್ವಲ್ಪ ಕೊಬ್ಬರಿ ತುರಿನ ಇದಕ್ಕೆ ಹಾಕ್ಕೋಬೋದು. ಅದು ಕೊಬ್ಬರಿ ತುರಿ ಹಾಕೋದು ಆಪ್ಷನಲ್, ನಿಮ್ಮಿಷ್ಟ. ನಾನು ಹಾಕ್ತಾಯಿದ್ದೀನಿ. ಈ ಒಂದು ಮೆಂತ್ಯದ ಮುದ್ದೆಗೆ 1 ಅಥವಾ 2 ಸ್ಪೂನ್ ಕೊಬ್ಬರಿ ತುರಿ ಸಾಕಾಗುತ್ತೆ. ಕೊಬ್ಬರಿ ತುರಿ ಹಾಕಿ ಬೇಯಿಸೋ ಅಗತ್ಯ ಇಲ್ಲ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಬೇಕು ಅಷ್ಟೆ. ಇದು ನಾವು ಸ್ಪೂನಲ್ಲಿ ತಿರುಗಿಸ್ಲಿ ಅಥವಾ ಮುದ್ದೆ ಕೋಲಲ್ಲಿ ತಿರುಗಿಸ್ಲಿ ಸಹಜವಾಗಿ ಗಂಟುಗಳಾಗ್ತವೆ. ಅದು ಮಿಕ್ಸ್ ಮಾಡ್ತಾ ಸರಿ ಹೋಗುತ್ತೆ. ಗಂಟುಗಳು ನೋಡಿಕೊಂಡು ನಾವು ಕ್ಲೀನಾಗಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ತಿರುಗಿಸಿದ್ರೆ ಗಂಟುಗಳೆಲ್ಲ ಹೊರಟೋಗುತ್ತೆ. ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಎಷ್ಟು ಗಂಟುಗಳಿತ್ತು ಅನ್ನಿಸ್ತಲ್ವ, ಮಿಕ್ಸ್ ಮಾಡ್ತಾ ಗಂಟೆಲ್ಲ ಹೊರಟೋಗ್ಬಿಡುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಬೇಕಷ್ಟೆ. ನೋಡಿ ಈಗ ಒಂದು ಕೂಡ ಗಂಟು ಕಾಣಿಸ್ತಿಲ್ಲ. ನಿಮಗಿಲ್ಲಿ ಕಾಣಿಸ್ತಾ ಇರೋದು ಬರೀ ಕೊಬ್ಬರಿ ತುರಿ ಅಷ್ಟೇ. ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ
ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು ಸಿಮ್ಮಲ್ಲಿ. ಈ ಥರ 1 ನಿಮಿಷ ಆದ ತಕ್ಷಣ ಇದು ರೆಡಿ ಟು ಸರ್ವ್. ನೀಟಾಗಿ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಅಥವಾ ಬೌಲಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಂಗ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಕೆಳಗೆ ಇಳಿಸ್ಕೊಂಬಿಡಿ, ಬಿಸಿ ಇರುತ್ತೆ, ಹುಷಾರು. ನೋಡಿ, ವಾವ್, ಬಿಸಿ ಬಿಸಿ ಮೆಂತ್ಯದ ಮುದ್ದೆ ರೆಡಿ. ಹೊಗೆ ಹೇಗೆ ಬರ್ತಾ ಇದೆ ನೋಡಿ, ಬಿಸಿ ಇರುತ್ತೆ, ಹುಷಾರು. ಇದನ್ನು ಉಂಡೆ ಕಟ್ಟಿಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ಡೆಪ್ತ್ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ತಿನ್ನೋದು ಅಷ್ಟೇ. ಸೋ ಈಸಿ, ಸೋ ಸಿಂಪಲ್, ಯೆಟ್ ಹೈಲಿ ನ್ಯೂಟ್ರಿಷಿಯಸ್ ಫುಡ್. ಸೊ ಗೈಸ್, ಇಷ್ಟೊತ್ತು ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ನೀವು ಇದನ್ನು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇದು ಮೆಂತ್ಯ ಹಾಕಿದರೂ ಕೂಡ ಕಹಿ ಇರೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಡೆಪ್ತ್ ಮಾಡಿಬಿಟ್ಟು ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನು ತುಪ್ಪ ಹಾಕಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಮಕ್ಕಳಿಗಿಂತ ನಮಗೆ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಇದು ತುಂಬ. ಬಿಕಾಸ್ ಹೇಗೆ ಮಾಡಿಕೊಟ್ರು ಮಕ್ಕಳು ಸ್ವಲ್ಪ ಚೇಷ್ಟೆ ಮಾಡ್ತಾರಲ್ವ, ಅದಕ್ಕೆ ಹೇಳಿದೆ. ಈಗ ಇದನ್ನು ಮುರಿದು ತುಪ್ಪದಲ್ಲಿ ಅದ್ದಿ ತಿನ್ನೋದು ಅಷ್ಟೇ. ನೋಡಿ, ಈ ಥರ. ಸೊ ಗೈಸ್, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.